ಆಲ್ರೈಟ್. ಸೊ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್, ಇಂಗ್ಲಿಷ್ ಓದೋದು ಬರೆಯೋದು ನಾವು ಕಲಿಬೇಕು ಅಂತ ಹೇಳಿದ್ರೆ ಬಹಳ ವಿಷಯಗಳನ್ನು ಕಲಿಬೇಕು. ಬರೀ ನಾವು ಈ ಕಾಗುಣಿತ ಎಲ್ಲ ಕಲಿದ್ರೆ ಸಾಲದು. ಸೊ ಇದು ಫೋನಿಕ್ಸು, ಬ್ಲೆಂಡಿಂಗು ಏನೇ ಕಲ್ತ್ರು ಒಂದಷ್ಟು ವಿಷಯಗಳು, ಹೊಸ ವಿಷಯಗಳು ಇರ್ತವೆ. ಅದನ್ನ ನಾವು ವಿಶೇಷವಾಗಿ ಕಲ್ತ್ರೆ ಮಾತ್ರ ಮತ್ತೆ ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇಸಿಕ್ಲಿ ಫೋನಿಕ್ಸ್, ಬ್ಲೆಂಡಿಂಗ್, ಆಮೇಲೆ ನೀವು ಏನೇನು ಕಲ್ತಿದ್ದೀರಾ, ಡಯಾಗ್ರಾಫ್ಸ್, 3 ಕಾನ್ಸನೆಂಟ್ ಬ್ಲೆಂಡಿಂಗ್, 2 ಕಾನ್ಸನೆಂಟ್ಸ್, ಆಮೇಲೆ ಫೋನೋಗ್ರಾಮ್ಸ್ ಏನ್ ಕಲ್ತ್ರು ಎಲ್ಲೋ ಒಂದ್ ಕಡೆ ನಮಗೆ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಇಲ್ಲ ಅಂತ ಹೇಳಿದ್ರೆ ಅದು ನಮಗೆ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಓಕೆ, ಸೊ ಹ್ಯಾಕ್ ಪ್ರಾಕ್ಟೀಸ್ ಮಾಡಬೇಕು, ಯಾವ ತರ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಮಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಈಗ ಒಂದು ಹೊಸ ವಿಷಯ ಕಲಿಯೋಣ. ಈಗ ನೋಡಿ, 2 A's 2 ಡಿಫರೆಂಟ್ ಸೌಂಡ್ಸ್ ಅಂದ್ರೆ ಒಂದು ಪದದಲ್ಲಿ 2 ಎ ಅಕ್ಷರ ಬಂದ್ರೆ ಅದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎ ಅಕ್ಷರಕ್ಕೆ ಸುಮಾರು 8 ರಿಂದ 9 ತರದ ಸೌಂಡ್ಸ್ ಇದೆ. ಕಾಮನ್ ಆಗಿ ಯೂಸ್ ಆಗೋದು ಆ, ಎ ಮತ್ತೆ ಅ. ಓಕೆ, ಸೊ ಆ, ಎ, ಅ ಇದು 3 ಕಾಮನ್ ಆಗಿ ಯೂಸ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಎಸ್, ಎಕ್ಸಾಕ್ಟ್ಲಿ. ಇದೇ ನಿಮ್ಮ ಪ್ರಶ್ನೆ ಅಂತ ಗೊತ್ತು. ಎಸ್, ಗೊತ್ತಾಗೋದು ಬೇಡ. ಫಸ್ಟ್ ಅದು ಯಾಕೆ ಅಂತ ಹೇಳ್ತೀನಿ ನಾನು. ಇನ್ನು ನೋಡಿ, ಒಂದಷ್ಟು ವರ್ಡ್ಸ್ ನೋಡೋಣ. ಓಕೆ, ರೈಟ್. ಇದು ನೋಡಿ, ಮ್ಯಾರಥಾನ್, 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 ಮ್ಯಾರಥಾನ್. ಈಗ ನಾವು ಏನ್ ನೋಡ್ತಾ ಇದೀವಿ, ಸ್ಟ್ರೆಸ್, ಸಿಲಬಲ್ ಸ್ಟ್ರೆಸ್ ಅಂತ. ಓಕೆ, ಸಿಲಬಲ್ ಸ್ಟ್ರೆಸ್ ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೀನಿ. ಇದು ವಿಷಯನ ಕರೆಕ್ಟ್ ಆಗಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ನಾವೇನ್ ಪಾಠ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಎ ಅನ್ನೋ ಅಕ್ಷರ ಬಂದಾಗ ನಾವು ಕಾಮನ್ ಆಗಿ ಬೇಸಿಕ್ ಲೆವೆಲ್ ಅಲ್ಲಿ ನಾವು ಎಗೆ ನಾವು ಆ ಅಂತ ಕಲ್ತ್ವಿ. ಸೊ ಆ ಅನ್ನೋದು ಬೇಸಿಕ್ ಲೆವೆಲ್ ಅಲ್ಲಿ ಮಾತ್ರ ನಾವು ಯೂಸ್ ಮಾಡ್ತೀವಿ. ಎಲ್ಲಾ ಕಡೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಪದದಲ್ಲಿ ಕೆಲವು ಕಡೆ ಆ ಅಂತ ಬರುತ್ತೆ, 2-3 ಎ ಒಟ್ಟಿಗೆ ಬಂದ್ರೆ ಅಲ್ಲಿ ಸೌಂಡ್ಸ್ ಚೇಂಜ್ ಆಗುತ್ತೆ. ಅದು ನಾವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲಿಬೇಕಾಗಿದೆ. ಸೊ ಅದಕ್ಕೆ ನಾವು 2 A's 2 ಡಿಫರೆಂಟ್ ಸೌಂಡ್ಸ್ ಆಫ್ ಎ, ಒಂದನ್ನ ಅನ್ಸ್ಟ್ರೆಸ್ಡ್ ಎ, ಇನ್ನೊಂದು ಸ್ಟ್ರೆಸ್ಡ್ ಎ, ಅಥವಾ ದ ವೀಕ್ ಎ ಅಂಡ್ ಸ್ಟ್ರಾಂಗ್ ಎ ಪ್ಯಾಟರ್ನ್. ವೀಕ್ ಎ ಅಂದ್ರೆ ಏದು ಸೌಂಡ್ ಅ ಅಂತ ಆದಾಗ ಅದು ವೀಕ್ ಎ ಅಂತ ಹೇಳ್ತೀವಿ. ಏದು ಸೌಂಡ್ ಆ ಅಥವಾ ಎ ಅಂತ ಆದ್ರೆ ಅದು ನಾನು ಸ್ಟ್ರಾಂಗ್ ಎ ಸೌಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಒಂದಷ್ಟು ವರ್ಡ್ಸ್ ನೋಡಿದೀವಿ. ಈಗ ಮತ್ತೊಂದಷ್ಟು ವರ್ಡ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಅದು. ಈಗ ನೋಡಿ, ಇಲ್ಲಿ ಮ್ಯಾರಥಾನ್ ಅಂತಿದೆ. ಸೊ ಫಸ್ಟ್ ಅಕ್ಷರ ಮ್ಯಾರಥಾನ್, ಪ್ಯಾಲೇಸ್, ಪ್ಯಾಲೆಟ್, ಪ್ಯಾರಾಗ್ರಾಫ್, ಪ್ಯಾರಾಗ್ರಾಫ್. ಇಲ್ಲಿ ನೋಡಿ, ಮೂರು ಎ ಬಂದಿದೆ. ಈ 1, 2, 3. ಓಕೆ, ಸೊ 3 ಎ ಬಂದಾಗ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನ ಆಮೇಲೆ ತೋರಿಸ್ತೇನೆ. ಈಗ ಪ್ಯಾರಾಡಾಕ್ಸ್, ಪ್ಯಾರಾಡಾಕ್ಸ್, ಪ್ಯಾರಾಸೈಟ್, ಪ್ಯಾರಾಸೈಟ್, ಅಥವಾ ಪ್ಯಾರಡೈಸ್, ಪ್ಯಾರಡೈಸ್. ಇಲ್ಲಿ ಮತ್ತೆ ನಾವು ಫಸ್ಟ್ ಸಿಲೆಬಲ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ಇದಾಯ್ತಲ್ವಾ, ಇದು ಹೇಳಿದ್ದೀನಿ. ಹ ರ್ಯಾಂಗ್. ಇಲ್ಲಿ ಫಸ್ಟ್ ಸಿಲೆಬಲ್ ನಾವು ಒತ್ತೋದಿಲ್ಲ, ಅ ಅಂತ ಹೇಳ್ತೀವಿ. ಇಲ್ಲಿ ಸೆಕೆಂಡ್ ಸಿಲೆಬಲ್ ನಾವು ಜೋರಾಗಿ ಹೇಳ್ತೀವಿ. ಹರಾಂಗ್. ಜಪಾನ್, ನಾವು ಜಾಪಾನ್ ಅಂತ ಹೇಳ್ತೀವಿ, ಜಪಾನ್ ಅಂತ ಹೇಳ್ತೀವಿ ಅಲ್ವಾ. ಸೊ ಜಪಾನ್, ನಾವು ಜ ಅಂತ ಹೇಳ್ತೀವಿ, ಜ ಅಂತ ಹೇಳಲ್ಲ. ಜಪಾನ್. ಮಕ್ಯಾಡಮ್, ಮಕ್ಯಾಡಮ್, ಮಕ್ಯಾಕ್, ಮಕ್ಯಾಕ್. ಪಜಾಮಸ್, ಪಜಾಮಸ್. ಇಲ್ಲಿ ನೋಡಿ 3 ಎ ಇದೆ, 1, 2, 3. ಪಜಾಮಸ್. ನೆಕ್ಸ್ಟ್ parabola, parabola. Next parade. ಸೊ ಇಲ್ಲಿ ಏನು ಅಕ್ಷರ ಇಲ್ಲಿ ಎ ಅಂತ ಯಾಕೆ ಬಂದಿದೆ ಅಂದ್ರೆ ಇಲ್ಲಿ ಇ ಇದೆ ಅಲ್ವಾ, ಇ ಇರೋದ್ರಿಂದ ಇಲ್ಲಿ ಎ ಅಂತ ಹೇಳ್ಬೇಕಾಗಿದೆ. parade. ನೆಕ್ಸ್ಟ್ ಇದು savannah. ಸೊ ಇವೆಲ್ಲ ಇಂಗ್ಲಿಷ್ ಅಲ್ಲಿ ಸ್ಟ್ರಾಂಗ್ ವರ್ಡ್ಸ್. ಇದು ತುಂಬಾ ಇಂಗ್ಲಿಷ್ ಓದಿರೋರು, ತುಂಬಾ ಇಂಗ್ಲಿಷ್ ಗೊತ್ತಿರೋರಿಗೆ ಮಾತ್ರ ಈ ವರ್ಡ್ಸ್ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಗೊತ್ತಿರುತ್ತೆ ನಿಮಗೆ. ನಾನು ಈಗಲೇ ಯಾಕೆ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವಿಷಯ ನಿಮಗೆ ಗೊತ್ತಾದ್ರೆ
ಈಗ ನಾನು ನೆಕ್ಸ್ಟ್ ಯಾವತ್ತೋ ಇದನ್ನ ಹೇಳ್ಬೇಕಾದ್ರೆ ನಿಮ್ಗೆ ಇದ್ಯಾಕೆ ಹಿಂಗ್ ಬರುತ್ತೆ ಈಗಲೇ ಈ ವಿಷಯ ತಿಳ್ಕೊಂಡ್ರೆ ಮುಂದೆ ಒಂದಿಷ್ಟು ದಿನಗಳಲ್ಲಿ ಸ್ವಲ್ಪ ನೆನ್ಪಿಟ್ಕೋಬಹುದು, ಈ ವರ್ಡ್ಸ್ ನೆನ್ಪಿಟ್ಕೋಬಹುದು. ಈ ವರ್ಡ್ಸ್ ನೆನ್ಪಿಟ್ಕೊಂಡು ಈ ವರ್ಡ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಹೇಳ್ತಾ ಬರೀತಾ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ, ಮ್ಯೂಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದನ್ನ ನೀವೊಬ್ಬರೇ ಮಾತಾಡ್ತಾ ಇರ್ತೀರಾ. ಓಕೆ, ರೈಟ್. ಸೊ ನೆಕ್ಸ್ಟ್ ವರ್ಡ್ಸ್ ನೋಡಿ, ವ್ಯಾಗಬಾಂಡ್. ವ್ಯಾಗಬಾಂಡ್. ಓಕೆ, ಸೊ ಇಲ್ಲಿ ನೋಡಿ, ಅದೇ ಫಸ್ಟ್ ಇಲ್ಲಿ ನಾವು ಫಸ್ಟ್ ಈ ಕಡೆದು ಏನ್ ಹೇಳ್ಬೇಕು, ಅಂತ ಹೇಳ್ಬೇಕು. ಸ್ಯಾಲಡ್, ಸ್ಯಾಲಡ್. ವ್ಯಾಗಬಾಂಡ್, ವ್ಯಾಗಬಾಂಡ್. ಇದನ್ನ ವೆಗಾಬಾಂಡ್ ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ಜನ, ದಟ್ ಇಸ್ ಮಿಸ್ಪ್ರೊನೌನ್ಸಿಯೇಷನ್. ನೋಡಿದೆ, CAR ಕಾರ್ ಅಂತ ನಮ್ಗೆ ಅನ್ಸಿದ್ರು, ಇಲ್ಲಿ ಪಕ್ಕದಲ್ಲಿ ಎ ಇದೆ. CAR ಮಾತ್ರ ಬಂದ್ರೆ ಕಾರ್, ಅಥವಾ CAR ಆದ್ಮೇಲೆ ಒಂದು ಕಾನ್ಸನೆಂಟ್ ಬಂದ್ರೆ ದಟ್ಸ್ ಕಾರ್. ಬಟ್ CAR ಆದ್ಮೇಲೆ ಮತ್ತೊಂದು ಎ ಇದೆ, ನೀವು ಅದನ್ನ ಕ್ಯಾರಮಲ್ ಅಂತ ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾರಮಲ್, ಕ್ಯಾರಾಮೆಲ್ ಅಲ್ಲ, ಫಸ್ಟ್ ಸಿಲೆಬಲ್ ನ ಸ್ಟ್ರಾಂಗ್ ಆಗಿ ಹೇಳ್ತೀವಿ, ಸ್ಟ್ರೆಸ್ ಮಾಡಿ. ಕ್ಯಾರಮಲ್, ಕ್ಯಾರಮಲ್. ನೆಕ್ಸ್ಟ್ ಇದು ಕ್ಯಾರವ್ಯಾನ್, ಕ್ಯಾರವ್ಯಾನ್. ಕ್ಯಾಟಕೂಮ್. ಸೊ ಇಲ್ಲಿ COMB ಇದೆ, COMB ನಾವು ಕೂಮ್ ಅಂತ ಹೇಳ್ಬೇಕು, ಕೌಮ್ ಅಂತ ಹೇಳಲ್ಲ. ಕ್ಯಾಟಕೂಮ್, ಕ್ಯಾಟಕೂಮ್. ಇಲ್ಲಿ ಅದೇ ಚೇಂಜ್ ಆಗುತ್ತೆ. ಸವಾನಾ, ಸವಾನಾ. ಇಲ್ಲಿ ಟಬಾಸ್ಕೋ, ಟಬಾಸ್ಕೋ. ಟರಾಂಚುಲಾ, ಟರಾಂಚುಲಾ. ಸೊ TU ಬಂದಾಗ ಕಾಮನ್ ಆಗಿ ಚ ಹೇಳ್ಬೇಕಾಗುತ್ತೆ, TUL ಬಂದಾಗ. ಸೊ ಇದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಟರಾಂಚುಲಾ. ನೆಕ್ಸ್ಟ್ banality, banality. Next cabal, cabal ಅಥವಾ ಕಬಾಲ್ ಅಂತಾನು ಹೇಳ್ಬೋದು. ಓಕೆ, ಸೊ ಒಂದಷ್ಟು ಅಕ್ಷರ, ಒಂದಷ್ಟು ವರ್ಡ್ಸ್ ಮತ್ತೆ ತೋರಿಸ್ತೀನಿ, ಅವಾಗ ನಿಮಗೆ ಇನ್ನೂ ಸ್ವಲ್ಪ ಐಡಿಯಾ ಬರುತ್ತೆ. ಅದು ನೋಡ್ತಾ ಬರಿತಾ ಪದೇ ಪದೇ ಮಾಡಿದ್ರೆ ಮಾತ್ರ ನಮ್ಗೆ ಅದು ತಲೆಗೆ ಕೂತ್ಕೊಳ್ಳುತ್ತೆ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ MA. ಈ ಕಡೆ ಬರೋದೆಲ್ಲ ಅಂತ ಹೇಳ್ಬೇಕು, ಫಸ್ಟ್ ಸಿಲೆಬಲ್. ಸೊ ಮ್ಯಾಕ್, ಓಕೆ. ಸೊ ಮ್ಯಾಕ್, ಮ್ಯಾಕ್ ಅಲ್ಲ, ಮ್ಯಾಕ್. ಇಲ್ಲಿ ಮಾತ್ರ ನಾವು ಇದನ್ನ ಡ್ಯಾ ನ್ಯಾ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸೆಕೆಂಡ್ ಸಿಲೆಬಲ್ ನಾವು ಸ್ಟ್ರೆಸ್, ಅನ್ಸ್ಟ್ರೆಸ್ ಮಾಡೋದು. ಮ್ಯಾಕ್ ರೋನಿ, ಮ್ಯಾಕ್ ರೋನಿ. ಮ್ಯಾಗಝೀನ್, ಮ್ಯಾಗಝೀನ್. ಇದನ್ನ ಸುಮಾರು ಜನ ಓದಿಗೆ ಪನಾಮ ಅಂತ ಹೇಳ್ತಾರೆ, ಪನಾಮ ಕ್ಯಾನಲ್ ಅಂತ ಹೇಳ್ತಾರೆ. ಇದು ಆಕ್ಚುಲಿ ಇದನ್ನ ಪ್ಯಾನಮ, ಪ್ಯಾನಮ. ಪ್ಯಾರಾಶೂಟ್, ಪ್ಯಾರಾಶೂಟ್. ಸೊ ಪ್ಯಾರಾಚೂಟ್, ಚೂಟ್ ಅಂತ ಹೇಳ್ತಾರೆ. ಇದು CH ನ ನಾವು ಶ ಅಂತ ಹೇಳ್ಬೇಕು, ಪ್ಯಾರಾಶೂಟ್. ಕೆಲವು ವರ್ಡ್ಸ್ CH ನಿಮ್ಗೆ ಶ ಅಂತ ಆಗುತ್ತೆ, ಅದು ಫ್ರೆಂಚ್ ಇಂದ ಬಂದಿರೋ ವರ್ಡ್ಸ್. CH ನ ನಾವು ಶ ಅಂತ ಹೇಳ್ಬೇಕು. ಉದಾಹರಣೆಗೆ ಶಾಂಪೇನ್, ಪ್ಯಾರಾಶೂಟ್, ಶೆಫ್, ಮಷೀನ್, ಇವೆಲ್ಲ ಫ್ರೆಂಚ್ ವರ್ಡ್ಸ್. ಸೊ ಫ್ರೆಂಚ್ ವರ್ಡ್ಸ್ ಅಲ್ಲಿ CH ಶ ಆಗುತ್ತೆ. ಓಕೆ, ಸೊ ಅದು ಫ್ರೆಂಚ್ ವರ್ಡ್ಸ್ ಯಾವ್ದು ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ಬೇಡಿ, ಅದು ವರ್ಡ್ಸ್ ಅನ್ನು ನಾವು ಕೊಡ್ತೀವಿ, ಆ ವರ್ಡ್ಸ್ ಅನ್ನ ಅದನ್ನ ಪ್ರಾಕ್ಟೀಸ್ ಮಾಡೋದು. ಎಲ್ಲ ಇಂಗ್ಲಿಷ್, ಫ್ರೆಂಚ್, ಇಟಾಲಿಯನ್, ಗ್ರೀಕ್, ಆಮೇಲೆ ಲ್ಯಾಟಿನ್, ಈ ಪದಗಳ ಇದರಿಂದ ಪದಗಳು ಬಂದಿರೋದ್ರಿಂದ ಹಾಗಾಗಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಅಕ್ಷರಗಳು ಚೇಂಜ್ ಆಗ್ತಾ ಇದೆ, ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ, ಅದರ ಸೌಂಡ್ ಚೇಂಜ್ ಆಗುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ, CH ಹಾಕ್ಬೇಕಾ, K ಹಾಕ್ಬೇಕಾ, SH ಹಾಕ್ಬೇಕಾ ಅನ್ನೋದು ಗೊತ್ತಾಗಲ್ಲ. ರೂಟ್ ಇದೇನೆ, ಬೇರೆ ಬೇರೆ ಭಾಷೆಗಳಿಂದ ಬಂದಿರೋದ್ರಿಂದ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಅದು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಥ್ರೂ ಪ್ರಾಕ್ಟೀಸ್ ಅಷ್ಟೇ. ಓಕೆ, ನಾವು ಪ್ಯಾರಾಶೂಟ್, ಪ್ಯಾರಾಶೂಟ್. ಪ್ಯಾರಾಡೈಮ್, G ಸೈಲೆಂಟ್ ಆಗಿರುತ್ತೆ. ಪ್ಯಾರಾಡೈಮ್. ಸೊ ಪ್ಯಾರಡೈಸ್, ಪ್ಯಾರಡೈಸ್. ಪ್ಯಾರಗಾನ್, ಪ್ಯಾರಗಾನ್. ರೈಟ್. ಇಲ್ಲಿ ಎಲ್ಲ ಫಸ್ಟ್ ನಾವು ಅಂತ ಹೇಳ್ತೇವೆ. ಇಲ್ಲಿ ಅಂತ ಹೇಳ್ಬೇಕು. ಆ ಸೌಂಡ್ಸ್ ನಾವು ಮೇಂಟೈನ್ ಮಾಡಬೇಕು. Cadaver, cadaver. Canal, canal. Caracas, Caracas. Catalysis, catalysis. Catastrophe, catastrophe. Fanatic, fanatic. ಬಟ್ ನಿಮ್ಗೆ ಇಲ್ಲಿ ಈಗ ಬರೀ ಇದಿಲ್ಲ ಅಂದ್ರೆ ಏನ್ ಅನ್ಸುತ್ತೆ, ಫ್ಯಾನ್, ಫ್ಯಾನ್ ಅಂತ ಅನ್ಸುತ್ತೆ. ಫ್ಯಾನ್ ಇಸ್ ಓಕೆ, ಬಟ್ ಫ್ಯಾನ್ ಆದ್ಮೇಲೆ ನಾವು ಇಲ್ಲಿ ಫ್ಯಾನ್ ಗೆ ಇನ್ನೊಂದು ಎ ಹಾಕಿದ್ರೆ ಅದು ಫ್ಯಾನ್ ಆಗಿ ಉಳಿಯಲ್ಲ, ಫೆನಾಟಿಕ್ ಆಗುತ್ತೆ. ಅಂದ್ರೆ ಅಂತ ಹೇಳ್ಬೇಕು, ಫೆನಾಟಿಕ್. ಇದು ನೋಡಿ FAT, ಬರೀ FAT ಅಂದ್ರೆ ಫ್ಯಾಟ್. ಪಕ್ಕ ಇಲ್ಲಿ ನೋಡಿ, ಇದೊಂದು ಪದ ನೋಡಿ, FAT, ಫ್ಯಾಟ್. FAT, ಫ್ಯಾಟ್. ಓಕೆ, FATAL, ಇದು ಫ್ಯಾಟಲ್ ಅಲ್ಲ, ಇಟ್ಸ್ ಫೇಟಲ್.
ಫ್ಯಾಟ್, ಫೇಟಲ್. ಇದನ್ನೇ ನಾವು FATALIT ಇದನ್ನ ಹೇಳಕ್ ಹೋದ್ರೆ ಫೇಟಲಿಟಿ ಅಂತ ಹೇಳ್ಬೇಕಾ, ಫ್ಯಾಟಲಿಟಿ ಅಂತ ಹೇಳ್ಬೇಕಾ, ಅಥವಾ ಇಲ್ಲಿ ನಾವು ಇದ್ರ ಪ್ರಕಾರ ಏನ್ ಹೇಳ್ಬೇಕು, ಫರ್ಟಾಲಿಟಿ 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 ಅಂತ ಹೇಳ್ಬೇಕು. ಫರ್ಟಾಲಿಟಿ ಫರ್ಟಾಲಿಟಿ. ಸೊ ಇದು ನಿಮಗೆ ಗೊತ್ತಿದ್ರೆ 100% ಇಂಗ್ಲಿಷ್ ನಿಮಗೆ ಬರುತ್ತೆ ಅಂತ ಅರ್ಥ. ಈಗ ನಾನು ಒಂದಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ, ಈ ವರ್ಡ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿ ಇದನ್ನ ಯಾರಿಗಾದ್ರೂ ಕಳಿಸಿ, ಆಡಿಯೋ ಕಳಿಸಿ, ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರೋರು ಕಳಿಸಿ, ಅವ್ರಿಗೆ ಇದು ಗೊತ್ತಿರಲ್ಲ. ಈ ಲೆವೆಲ್ಗೆ ಇಂಗ್ಲಿಷ್ ಇದೆ ಅಂದ್ರೆ ನೀವು ಅಬ್ಸರ್ವೇಷನ್ ತುಂಬಾ ಮುಖ್ಯ. ಯಶೋಧ, ಈಗ ನೀವು ಕೇಳ್ತಾ ಇದ್ದೀರಾ ಸರ್ ನಮಗೆ ಹೆಂಗ್ ಗೊತ್ತಾಗುತ್ತೆ, ಒಂದು ಸೆಂಟೆನ್ಸ್ ಓದ್ಬೇಕಾದ್ರೆ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಇದೆ, ನಾನು ಬ್ರೇಕ್ ಆದ್ಮೇಲೆ ಹೇಳ್ತೀನಿ. ಸೆಂಟೆನ್ಸ್ ಓದ್ಬೇಕಾದ್ರೆ ಹೆಂಗ್ ನಮಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ನಾನು ಬ್ರೇಕ್ ಆದ್ಮೇಲೆ ಹೇಳ್ತೀನಿ. ಓಕೆ, ಸೊ 3A ಬರುತ್ತೆ ಸಪರೇಟ್ ಆಗಿದೆ, ನಾನು ಅದನ್ನ ನಿಮಗೆ 3A ಸಪರೇಟ್ ತೋರಿಸ್ತೀನಿ. ಓಕೆ, ಸೊ ಅದರಲ್ಲಿ ಜಾಸ್ತಿ 3A ಬರುವಂತಹದ್ದು ಜಾಸ್ತಿ ವರ್ಡ್ಸ್ ಇಲ್ಲ. ಅದರಲ್ಲಿ ನಿಮಗೆ ಇಲ್ಲ ಇದೆಯಲ್ಲ, ಕೆಲವುದೆಲ್ಲ ಇದೆ. ಇಲ್ಲಿ ನೋಡಿ, PA ಪಜಾಮಸ್ ಪಜಾಮಸ್. ಓಕೆ, ಆಮೇಲೆ ಇಲ್ಲಿ ನೋಡಿ ಪರಾಬಲಾ ಪರಾಬಲಾ. ಇಲ್ಲಿ ಎ ಇದೆ, ಎ ಕೊನೆಯಲ್ಲಿ ಬಂದ್ರೆ ಅಂತಾನೆ ಆಗುತ್ತೆ. ಎ ಕೊನೆಯಲ್ಲಿ ಬಂದ್ರೆ ಎ ಕೊನೆಯಲ್ಲಿ ಬಂದ್ರೆ ದಯವಿಟ್ಟು ಅನ್ಕೊಳ್ಳಿ, ಏದು ಉಚ್ಚಾರಣೆ ಅನ್ಸ್ಟ್ರೆಸ್. ಏನೋ ನಾವು ಅಂತ ಹೇಳಲ್ಲ. ಉದಾಹರಣೆಗೆ ಡೇಟಾ, DATA ಡೇಟಾ, ಅಥವಾ ಮೆಟಾ, META ಮೆಟಾ, ಅಥವಾ ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಟಿಗ್ಮಾ ಅಥವಾ ಸಿಗ್ಮಾ. ಎ ಕೊನೆಯಲ್ಲಿ ಬಂದ್ರೆ ಆ ಅಂತ ಬರಲ್ಲ. ಓಕೆ, ಸೊ ಆ ಎಲ್ಲಿ ಬರೋದು, ಸ್ಟ್ರೆಸ್ ಎಲ್ಲಿ ಮಾಡಿದ್ವಿ ನೋಡಿ, ಇಲ್ಲಿ ಪ್ಯಾರಡಾಕ್ಸ್, ಇಲ್ಲಿ ಪ್ಯಾರಬೋಲಾ ಅಂತ ಹೇಳಲ್ಲ, ಇಲ್ಲಿ ಪರಾಬೋಲಾ. ಓಕೆ, ಎ 3A ಬರೋದು ಇನ್ನೊಂದು ನೋಡಿ, ಇದಲ್ಲ ಬನಾನಾ, ಬನಾನಾ. ಓಕೆ, ಬಟ್ ಕೆಲವೊಂದು ಹಿಂಗೆ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ. ಉದಾಹರಣೆಗೆ ಇಂಗ್ಲಿಷ್ ಅಲ್ಲಿ ಇನ್ನೊಂದು ವಿಷಯ ಇದೆ ನೋಡಿ, ಕೆಲವುದು ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನೀವು ಡೀಪ್ ಆಗಿ ಅದನ್ನ ತಿಳ್ಕೊಳ್ತಾ ಅರ್ಥ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಬರಬೇಕು. ಹೌದಾ, ತಿಳ್ಕೊಳ್ಳೋ. ಕನ್ಫ್ಯೂಷನ್, ಅಯ್ಯೋ ಕನ್ಫ್ಯೂಸ್ ಆಗ್ತಾ ಇದೆ, ಇಂಟ್ರೆಸ್ಟ್ ಇಲ್ಲದೆ ಆಗೋದು ಅಲ್ಲ. ಕನ್ಫ್ಯೂಷನ್ ಆಗ್ತಾ ಇದೆ ಅಂದಾಗ ಅದ್ರಲ್ಲಿ ಏನೋ ವಿಶೇಷತೆ ಇದೆ ಅಂತ ತಾನೆ, ಆಗ ನಾವು ಅದನ್ನ ಇನ್ನೂ ತುಂಬಾ ಅದ್ರ ಬಗ್ಗೆ ಡೀಪ್ ಆಗಿ ನೋಡಕ್ ಹೋಗ್ಬೋದು. ಈಗ ಇಲ್ಲಿ 3A ಇದೆ, 1 2 3. ಈಗ ಈ ಪದನ ಯಾರಾದ್ರೂ ಓದಕ್ಕಾದ್ರೆ ಓದ್ರಿ ನೋಡೋಣ. ಅಲ್ಲ ನೋಡಿ, ನಾನು ಇದನ್ನ ಹೇಳ್ಕೊಟ್ರು ನೀವು ಇದ್ರಲ್ಲಿ ಇರೋದು ಯಾವ್ದು ಅಪ್ಲೈ ಮಾಡ್ತಾ ಇಲ್ಲ. ನಾನು ಹೇಳಿದೆ ಫಸ್ಟ್ ನೋಡಿ. ಓಕೆ, ಪ್ಲೀಸ್. ಸೊ ಈಗ ನೋಡಿ, ಇದನ್ನ ಓದೋದು ಇದೆಯಾ, ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ತರ ಓದ್ಬೇಕಲ್ವಾ. ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಮಾಡ್ಬೇಕಿಲ್ಲ, ಸೆಕೆಂಡ್ ಸಿಲೆಬಲ್ ಸ್ಟ್ರೆಸ್ ಮಾಡ್ಬೇಕು. ಇದನ್ನ ಓದೋದಾದ್ರೆ ನಾವು ಇದನ್ನ ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಇದನ್ನ ಓದೋದಾದ್ರೆ CA ಕ್ಯಾ, NA ನ್ಯಾ, DA ಡ್ಯಾ ಅಲ್ವಾ. ನಾವು ಬೇಸಿಕ್ ಲೆವೆಲ್ ಅಲ್ಲಿ ವವೆಲ್ ಕಾನ್ಸನೆಂಟ್ CA ಕ್ಯಾಟ್, NA ನ್ಯಾಟ್, DA ಡ್ಯಾಮ್. ಇದನ್ನ ಓದ್ಬೇಕಾದ್ರೆ ಓದ್ತೀವಿ ಕ್ಯಾಟ್, ನ್ಯಾಟ್, ಡ್ಯಾಮ್. ಬಟ್ ಇದೇ ಅಕ್ಷರಗಳು ಪಕ್ಕದಲ್ಲೇ ಬಂದ್ರೆ CANADA ಅಂತ ಬಂದ್ರೆ ಕ್ಯಾ ನ್ಯಾ ಡ್ಯಾ ಅಂತ ಹೇಳಕ್ಕಾಗುತ್ತಾ, ಕ್ಯಾ ನ್ಯಾ ಡ್ಯಾ ಅಂತ ಹೇಳಕ್ಕಾಗುತ್ತಾ, ಇಲ್ಲ. ಇದನ್ನೇ ನಾನು ಹೇಳಿದ್ದು, ಸ್ಟ್ರೆಸ್ ಯಾವ್ದು ಮಾಡ್ತೀವಿ, ನಾವು ಏನನ್ನ ಒತ್ತುತ್ತೀವಿ, ಇಲ್ಲಿ ಒತ್ತಬೇಕಾಗಿರೋದು CA ಒತ್ತಬೇಕು, C ಒತ್ತಬೇಕು ಆಕ್ಚುಲಿ. ಸೊ ಅವಾಗ ಇದು ಕ್ಯಾ. ಸೊ ಇದನ್ನ ನೀವು ಒತ್ತಿದಾಗ ಪಕ್ಕದಲ್ಲಿರೋ NA ನಾವು ನ್ಯಾ ಅಂತ ಹೇಳಲ್ಲ, ಈ ರೂಲ್ ಪ್ರಕಾರ ಅಲ್ವಾ. ಸೊ ಇದೇನಿದು ಕ್ಯಾಟ್, ನಾನು TA ನ ಟ ಅಂತ ಹೇಳಿದೆ, ಕ್ಯಾಟ್. ಅದೇ ತರ ಇದು ಕ್ಯಾನಡಾ, ಸೊ ಕ್ಯಾನಡಾ ಒಂದು ದೇಶ, ಎಲ್ಲರಿಗೂ ಗೊತ್ತು. ಬಟ್ ಇದು ಇನ್ನು ವಿಚಿತ್ರವಾಗಿದೆ. ಇದು ಸರಿ, ಈಗ ನಾನು ಕ್ಯಾನಡಾ ಅಂತ ಹೇಳಿದೆ. ಈಗ ಇದನ್ನ ಯಾರಾದ್ರೂ ಹೇಳಿ ನೋಡೋಣ. ಇದನ್ನ ಹೇಳಿದ್ರೆ ನಾನು ಕರೆಕ್ಟ್ ಆಗಿ ಹೇಳಿದ್ರೆ, ಒಂದ್ ನಿಮಿಷ, ಕರೆಕ್ಟ್ ಆಗಿ ಯಾರು ಹೇಳ್ತೀರಾ ಅವರಿಗೆ ನಾನು 500 ರೂಪೀಸ್ ನಾನು ನಿಮಗೆ ಫೋನ್ ಪೇಗೆ ದುಡ್ಡು ಹಾಕ್ತೀನಿ. ಕರೆಕ್ಟ್ ಆಗಿ ಹೇಳಿ, ಈಗಲೇ ಹಾಕ್ತೀನಿ. ರಾಂಗ್ ಅಲ್ಲ, ಗೂಗಲ್ ಅಲ್ಲಿ ನೋಡ್ಕೊಂಡು ಹೇಳ್ಬೇಡಿ, ನನಗೆ ಗೊತ್ತಾಗುತ್ತೆ.
ಓಕೆ, ಖಂಡಿತ ಖಂಡಿತ ನೀವು ಹೇಳ್ತಾ ಓಕೆ. ಸೊ ಈಗ ಇಲ್ಲ, ನೀವೇ ನನಗೆ ದುಡ್ಡು ಹಾಕ್ಬೇಕಾಗುತ್ತೆ. ಇಲ್ಲಿ ಇವೆರಡು ಸರಿಯಲ್ಲ, ನೀವು ಹೇಳಿರೋದು ಇದು ಎರಡು ಸರಿಯಲ್ಲ. ನಾನ್ ಹೇಳ್ತಾ ಇರೋದು ಇದು ಹಂಗಲ್ಲ. ಯಾಕೆಂದ್ರೆ ಇದಕ್ಕೆ ರೂಲ್ ಇದೆ, ರೂಲ್ ಇದೆ. ಯಾಕೆಂತ ಹೇಳ್ತೀನಿ, ಇದು ಕ ಅಂದ್ರೆ ನಾನ್ ಹೇಳ್ತಾ ಇರೋದು ಈಗ ಈ ತರ ಬಂದಾಗ ಇಲ್ಲಿಗೆ, ಈಗ ಇಲ್ಲಿ ಡಿ ಎಗೆ ನಿಲ್ಲುತ್ತಿದ್ದು. ಒಂದ್ ನಿಮಿಷ ಹೇಳ್ತೀನಿ, ಒಂದ್ 2 ನಿಮಿಷ ತಗೊಳ್ಳೋಣ, ಆಮೇಲೆ ಬ್ರೇಕ್ ತಗೊಳ್ಳೋಣ, ಇದು ಮುಗಿಸ್ಬಿಡ್ತೀನಿ. ಈಗ ಇಲ್ಲಿ ಸಾರಿ ಕ್ಯಾನಡಾ. ಓಕೆ, ಬಟ್ ಇಲ್ಲಿ ಏನೋ ಒಂದು, ಒಂದ್ ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಈಗ ಇಲ್ಲಿ IAN ಬಂದಿದೆ. IAN ಅಂದ್ರೆ DN. IAN ಇಸ್ ಆಲ್ವೇಸ್ DN, ಅಲ್ಲ ಸಾರಿ EN ಮತ್ತೆ ಅನ್ ಅಂತ ಬರುತ್ತೆ, ಅದು ನೋಡೋಣ. ಸೊ ಇಲ್ಲಿ DN ಅಂದ್ರೆ ನಿಮ್ಗೆ ಇಯ ಸೌಂಡ್ ಬಂದಿದೆ. ಇಯ ಸೌಂಡ್ ಬಂದಿರೋದ್ರಿಂದ ಪಕ್ಕದಲ್ಲಿರುವ ವೊವೆಲ್ ಏನಾಗುತ್ತೆ, ಲಾಂಗ್ ವೊವೆಲ್ ಆಗುತ್ತೆ, ಎ ಅಂತ ಆಗುತ್ತೆ. ಉದಾಹರಣೆಗೆ ಇದನ್ನ ಏನಂತ ಹೇಳ್ತೀವಿ, ಮೀಡಿಯಾ. ಓಕೆ, ಮೀಡಿಯಾ. ಸೊ ಇ ಏನಾಗಿದೆ, ಲಾಂಗ್ ಆಗಿದೆ, ಇ. ಓಕೆ, ಇಲ್ಲಿ ಡಿಯಾ ಬಂದಿರೋದ್ರಿಂದ ಈ ಲಾಂಗ್ ಆಗಿದೆ. ಅದೇ ತರ ಇಲ್ಲಿ ಡಿಯಾ ಅಥವಾ ಡಿಯೋ ಬಂದ್ರೆ ಇದು ಏನಾಗುತ್ತೆ, DN, ರೇಡಿಯನ್. ಸೊ ವಿಚ್ ಇಸ್ ಇಲ್ಲಿ ಎ ಏನಾಗಿದೆ, ಎ ಆಗಿದೆ ತಾನೆ, ಲಾಂಗ್ ಎ ಆಗಿದೆ. ಓಕೆ, ಹಾಗಾಗಿ ನೀವೇನ್ ಮಾಡ್ಬೇಕು, ಈ ಎನ ಲಾಂಗ್ ಏನ್ ಮಾಡ್ಬೇಕು, ಅವಾಗ ADN. ಓಕೆ, ಸೊ ಇದನ್ನ ನೀವು ಇಲ್ಲಿ ಸ್ಟ್ರಾಂಗ್ ಆಗಿ ಎ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಪಕ್ಕದಲ್ಲಿರುವುದನ್ನ ನಾವು ಈ ಕಡೆ ಇರೋ ಸಿಲೆಬಲ್ ನ ಸ್ಲೋ ಮಾಡ್ಬೇಕು, ಅಂದ್ರೆ ನಿಧಾನಕ್ಕೆ, ಅನ್ಸ್ಟ್ರೆಸ್. ಸೊ ಇಲ್ಲೇನಾಗುತ್ತೆ, ಕನೇಡಿಯನ್. ಇದೇ ವಿಚಿತ್ರ, ಬಟ್ ಇಟ್ಸ್ ತಪ್ಪು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಕನ ಅಂತ ಆಗಿದೆ, ಕನೇ ಆಗ್ಬೇಕು. ಅಂದ್ರೆ ತಪ್ಪು ಅಂತಾನೆ ಹೇಳ್ತಾ ಇರೋದು ನಾನು ಇಲ್ಲಿ, ಕನೇಡಿಯನ್. ಯಾಕೆ, ಇಲ್ಲೇನಿದೆ ರೇಡಿಯನ್. ಸೊ ಇಲ್ಲಿ ಮೀಡಿಯಾ ಅಂದ್ರೆ ಡಿಯಾ ಅಂತ ಬಂದ್ರೆ, ಡಿಯಾ ಅಂತಲ್ಲ ಆಕ್ಚುಲಿ ಇಯಾ ಅಂತ ಬಂದ್ರೆ ಸೌಂಡ್, ಇಯಾ ಅಂತ ಬಂದ್ರೆ ಅದ್ರ ಪಕ್ಕದಲ್ಲಿ ಏನಾದ್ರು ವೊವೆಲ್ ಇದ್ರೆ ಅದು ಲಾಂಗ್ ವೊವೆಲ್ ಆಗುತ್ತೆ. ಸೊ ಇಲ್ಲಿ ಡಿಯಾ ಇದೆ, ಪಕ್ಕದಲ್ಲಿರೋ ಇ ಲಾಂಗ್ ವೊವೆಲ್ ಆಗಿದೆ. ಇಲ್ಲಿ DN ಇದೆ, ಪಕ್ಕದಲ್ಲಿರೋ ಎ ಲಾಂಗ್ ವೊವೆಲ್ ಆಗಿದೆ. ಅದೇ ತರ ತುಂಬಾ ವರ್ಡ್ಸ್ ಇದೆ. ವೇರಿಯಸ್ ಅಂತಿದೆ, ಯಾಕಾಗುತ್ತೆ, ಅಲ್ಲಿ ರೀ ಆಗಿದೆ. ಅದ್ರದ್ದು ಸಪರೇಟ್ ಪಾಠ ಇದೆ ನಿಮಗೆ. ಯಾಕೆ ಗೊತ್ತಾಯ್ತಲ್ಲ, ಕ್ಯಾನಡಾ, ಕನೇಡಿಯನ್. ಓಕೆ, ಈ ತರ ಬಹಳ ವರ್ಡ್ಸ್ ಇದಾವೆ. ಕ್ಯಾನಡಾ, ಕ್ಯಾನಡಿಯನ್ ಅಂತ ಹೇಳ್ತಾರೆ. ಅವ್ರ ಪ್ರಕಾರ ಅದು ಕನೇಡಿಯನ್ ಅಂತಾನೆ ಆಗ್ಬೇಕು, ಯಾಕೆಂದ್ರೆ ರೂಲ್ಸ್ ಹಂಗಿದೆ ಇಂಗ್ಲಿಷ್ ಅಲ್ಲಿ. ನಾವು ಇಲ್ಲಿ DIA ಇರೋದ್ರಿಂದ ಪಕ್ಕದಲ್ಲಿರುವ ವೊವೆಲ್ ಎ ಅಂತ ಆಗುತ್ತೆ. ಸೊ ಇದನ್ನ ನಾವು ಎ ಮಾಡಿದ್ರೆ ಇದನ್ನು ಎ ಮಾಡಕ್ಕಾಗಲ್ಲ, ಅಥವಾ ಆ ಮಾಡಕ್ಕಾಗಲ್ಲ. ಇದು ಶಾರ್ಟ್ ಮಾಡ್ಬೇಕು, ಕನೇಡಿಯನ್ ಆಗುತ್ತೆ, ಹೊರತು ಕ್ಯಾನೇಡಿಯನ್ ಆಗಲ್ಲ. ಎರಡನ್ನೂ ಎಳೆದಂಗಾಗುತ್ತೆ. ಓಕೆ, ಬ್ರೇಕ್ ತಗೋಣ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗದೆ ಇದ್ರು ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಅರ್ಥ ಆಗಿದೆ ಅಲ್ವಾ? ಸೊ ಈಗ ನಿಮ್ಮ ಪ್ರಶ್ನೆ ಏನು, ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ, ಅದನ್ನ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ. ಈಗ ಇನ್ನೊಂದು ವಿಷಯ ಇದೆ. ಓಕೆ, ಸೊ ಇದ್ರಲ್ಲಿ ನೋಡಿ, ನನಗೆ ಬೇರೆ ವರ್ಡ್ಸ್ ಹಾಗೆ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಮ್ಯಾರಥಾನ್, ಪ್ಯಾಲೇಸ್ ಎಲ್ಲ ಇದೆ, ಜಾಸ್ತಿ ಇಲ್ಲ. ಇನ್ಫ್ಯಾಕ್ಟ್ ಇಲ್ಲಿವರೆಗೆ ಆಗಿತ್ತಲ್ಲ. ಓಕೆ, ಇದರಲ್ಲಿ ಇಲ್ಲಿವರೆಗೆ ಅಷ್ಟೇನೆ, ಇದರಲ್ಲಿ ಒಂದಷ್ಟು ಇದಾವೆ ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್.